ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲಿಗೆ ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ 100% ಎಲ್ರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಯಾವ ಎನರ್ಜಿ ಮ್ಯಾಚ್ ಆಗ್ತಾ ಇದೆಯೋ ಅದನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ಇದೆ, ಅದನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಈವ್ನಿಂಗ್ ಎನರ್ಜಿ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ರೀತಿ ಇದೆ. ಹೊರಗಡೆ ಇವರು ನೋಡೋದಕ್ಕೆ ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಎಲ್ಲವೂ ಓಕೆ ಇದೆ ಅನ್ನೋ ಥರ ಕಾಣ್ಬೋದು. ಬಟ್ ಮನಸ್ಸಿನಲ್ಲಿ ಮಾತ್ರ ಗೊಂದಲ ನಡೀತಾ ಇದೆ. 2 ಯೋಚನೆಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಒಂದು ಮನಸ್ಸು ಹೇಳ್ತಾ ಇದೆ ಬಿಟ್ಟು ಮುಂದೆ ಹೋಗು ಅಂತ, ಇನ್ನೊಂದು ಹೃದಯ ಹೇಳ್ತಾ ಇದೆ ಇಲ್ಲ, ಆ ವ್ಯಕ್ತಿ ಈ ರಿಲೇಷನ್ಶಿಪ್ ಅನ್ನೋದು ನನಗೆ ಬೇಕು ಅಂತ. ಅವರ ಮೈಂಡ್ ಒಂದು ಕಡೆ ಹೋದರೆ ಹೃದಯ ಇನ್ನೊಂದು ಕಡೆ ಎಳಿತಾ ಇದೆ. ಅದಕ್ಕೆ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ದೂರ ಹೋದರೂ ಕೂಡ ಮನಸ್ಸು ಮಾತ್ರ ನಿಮ್ಮ ಹತ್ರನೇ ಬರ್ತಾ ಇದೆ. ಅಟ್ಯಾಚ್ಮೆಂಟ್ ಎನರ್ಜಿ ಇದೆ, ಎಮೋಷ್ನಲ್ ಬಾಂಡ್ ಎನರ್ಜಿ ಇದೆ, ಅನ್ಫಿನಿಶ್ಡ್ ಫೀಲಿಂಗ್ಸ್ ಎನರ್ಜಿ ಇದೆ. ಒಂದು ಟೈಮ್ನಲ್ಲಿ ಇವರು ನಿಮಗೆ ತುಂಬ ಹತ್ತಿರ ಆಗಿರುವಂತಹ ವ್ಯಕ್ತಿ. ನಿಮ್ಮಿಬ್ಬರ ಮಧ್ಯೆ ಕೇವಲ ಮಾತಿನ ಸಂಬಂಧ ಇರಲಿಲ್ಲ, ನಿಜವಾದ ಫೀಲಿಂಗ್ಸ್ ಇತ್ತು. ಒಂದು ಟೈಮ್ನಲ್ಲಿ ಅವರು ನಿಮಗಾಗಿ ತುಂಬ ಅವೈಲಬಲ್ ಆಗಿದ್ದರು, ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸಿದ್ರು, ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ನಿಮ್ಮ ಪ್ರೆಸೆನ್ಸ್ನಲ್ಲಿ ಪೀಸ್ ಸಂತೋಷ ಫೀಲ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ಅವರು ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರೋದಿಲ್ಲ. ನೀವು ಕೊಟ್ಟ ಪ್ರೀತಿ ಸ್ವಾರ್ಥದ ಪ್ರೀತಿ ಅಲ್ಲ ಅನ್ನೋದು ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಅವರನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಯೂಸ್ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರೀತಿ ಮಾಡಿಲ್ಲ, ನಿಜವಾಗ್ಲೂ ನಿಮ್ಮವರಂತೆ ನೀವು ನೋಡ್ಕೊಂಡಿದ್ದೀರಾ. ಅದೇ ನೆನಪುಗಳು ಇವತ್ತು ಕೂಡ ಅವರನ್ನು ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಮಾಡಿ ಇಟ್ಕೊಂಡಿದೆ. ಸ್ಟಕ್ ಆಗಿದ್ದಾರೆ ಅಷ್ಟೆ. ಮ್ಯಾನಿಪ್ಯುಲೇಷನ್ ಎನರ್ಜಿ ಇದೆ, ಕನ್ಫ್ಯೂಷನ್ ಎನರ್ಜಿ ಇದೆ, ತುಂಬ ಓವರ್ ಥಿಂಕಿಂಗ್ ಥಾಟ್ಸ್ ಎನರ್ಜಿ ಇದೆ. ಇಲ್ಲಿ ಎಲ್ಲರ ಲೈಫ್ನಲ್ಲಿ ಹೇಳ್ತಾ ಇಲ್ಲ, 3rd ಪರ್ಸನ್ ಎನರ್ಜಿ ಕೂಡ ಇರಬಹುದು. ಈ ವ್ಯಕ್ತಿಯ ಲೈಫ್ನಲ್ಲಿ 3rd ಪರ್ಸನ್ ಅನ್ನೋದು ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅವರ ಕೆರಿಯರ್ ಕೂಡ ಆಗಿರ್ಬೋದು. ಬಟ್ ಯಾವುದೋ ಒಂದು ವಾಲ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬಂದಿರ್ಬೋದು, ಅಥವಾ ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಏನಾದರೂ ಹೇಳಿ, ಯಾವುದೋ ಒಂದು ಸಿಚುವೇಶನ್ ಅನ್ನೋದು ನಿಮ್ಮಿಬ್ಬರ ನಡುವೆ ವಾಲ್ ಥರ ಬೆಳೆದಿರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ನಿಮ್ಮಿಬ್ಬರ ಫೈಟ್ ಆಗಿರ್ಬೋದು. ಸೊ ನಿಮ್ಮ ಸಂಬಂಧ ಮೊದಲು ತುಂಬ ಸ್ಟ್ರಾಂಗ್ ಆಗಿತ್ತು, ಅದನ್ನು ಒಂದೇ ಸಲ ಅದು ಕೆಳಗಡೆ ಬಿದ್ದಿಲ್ಲ. ಆ ರಿಲೇಷನ್ಶಿಪ್ ಅನ್ನೋದು ಒಂದೇ ಸಲ ಬ್ರೇಕ್ ಆಗಿಲ್ಲ. ಬಟ್ ನಿಧಾನವಾಗಿ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. ನಿಮ್ಮ ಕೆಲವು ಮಾತುಗಳಾಗಿರ್ಬೋದು, ಕೆಲವು ಆ್ಯಕ್ಷನ್ಸ್ ಆಗಿರ್ಬೋದು, ಅಥವಾ ನೀವು ಅವರಿಂದ ಏನಾದರೂ ಸತ್ಯವನ್ನು ಮುಚ್ಚಿಟ್ಟಿರ್ಬೋದು, ಅಥವಾ ಅವರು ನಿಮ್ಮಿಂದ ಏನಾದರೂ ಮಾತುಗಳನ್ನು ಮುಚ್ಚಿಟ್ಟಿರ್ಬೋದು. ಸ್ವಲ್ಪ ಸತ್ಯ ಸ್ವಲ್ಪ ಸುಳ್ಳು ಮಿಕ್ಸ್ ಮಾಡಿ ಏನಾದರೂ ಒಂದು ವಿಷಯ ನಿಮ್ಮಿಬ್ಬರ ಲೈಫ್ನಲ್ಲಿ ನಡೆದಿರಬಹುದು. ಅವರು ಯಾವುದಾದ್ರೂ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ರೆ ಅದು ನಿಮಗೆ ಹರ್ಟ್ ಆಗಿರ್ಬೋದು. ಸೊ ಇದೆಲ್ಲ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಹತ್ರ ಬರಬೇಕು, ಈ ರಿಲೇಷನ್ಶಿಪ್ ಬೇಕು ಅನ್ನುವ ಎನರ್ಜಿ ಇದೆ. ಇವರ ಮನಸ್ಸಿನಲ್ಲಿ ಫೀಲಿಂಗ್ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಈಗ ನಿಮ್ಮ ಫೇಸ್, ನಿಮ್ಮ ಹೊಸ ಮುಖ ನೋಡ್ತಾ ಇದ್ದಾರೆ. ಅಂದರೆ ನೀವು ಯಾವ ರೀತಿ ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೀವು ಅವರ ಹತ್ರ ಇದ್ದಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗದೇ ಇದ್ದರೂ ಕೂಡ ಈಗ ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ತಾ ಇದ್ದಾರೆ. ಒಂದು ಸಲ ನಿಮ್ಮನ್ನು ತಪ್ಪಾಗಿ ನೋಡಿದವರು ಈಗ ನಿಮ್ಮ ಬಗ್ಗೆ ತುಂಬ ಕ್ಲಾರಿಟಿಯ ಜೊತೆ ಬರ್ತಾ ಇದ್ದಾರೆ. ನೀವು ಹೇಳಿದ್ದನ್ನು ಅವರು ಒಂದು ಸಲ ಇಗ್ನೋರ್ ಮಾಡಿರ್ಬೋದು, ಆದರೆ ಅದೇ
ಅವರನ್ನು ಈಗ ತುಂಬ ಶೇಕ್ ಮಾಡ್ತಾ ಇದೆ. ನಿಮ್ಮ ಯೋಚನೆಯಲ್ಲಿ ಈಗ ಫೀಲ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಎನರ್ಜಿ ಇದೆ, ಗಿಲ್ಟ್ ಎನರ್ಜಿ ಇದೆ, ಎಮೋಷ್ನಲ್ ಎನರ್ಜಿ ಇದೆ. ಅಂದರೆ ಇವರು ಏನೇ ಅಂದ್ಕೊಂಡಿದ್ರು ಕೂಡ ಅದು ಸುಳ್ಳಾಗಿತ್ತು ಅನ್ನೋ ರಿಯಲೈಸೇಷನ್ ಬಂದಿದೆ. ಅವರಿಗೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ನಾನು ಯಾಕೆ ನನ್ನ ಪರ್ಸನ್ನ ನಂಬಲಿಲ್ಲ, ಅಥವಾ ಬೇರೆಯವರ ಮಾತು ಕೇಳಿದ್ರೆ ನಾನು ಯಾಕೆ ಬೇರೆಯವರ ಮಾತು ಕೇಳಿದೆ, ಈ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ ಬರಬೇಕು, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ತುಂಬ ಡಿಫ್ರೆಂಟಾಗಿ ನೋಡ್ತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಪರ್ಸನ್ ರೀತಿ ನೋಡ್ತಾ ಇದ್ದಾರೆ. ತುಂಬ ಲಾಯಲ್ ಪರ್ಸನ್, ತುಂಬ ಪ್ರೀತಿ ಇರುವ ಪರ್ಸನ್ ರೀತಿ, ನೀವು ರಿಯಲ್ ಪರ್ಸನ್ ರೀತಿ ಇವರಿಗೆ ಕಾಣ್ತಾ ಇದ್ದೀರಾ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇಷ್ಟು ಹರ್ಟ್ ಮಾಡಿದ್ರೂ ಕೂಡ ಈ ವ್ಯಕ್ತಿ ನನಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಈ ರಿಲೇಷನ್ಶಿಪ್ಗಾಗಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮ ಡೆಪ್ತ್ ಅರ್ಥ ಮಾಡ್ಕೊಳ್ಳದೆ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಹೊರಗಡೆ ನೀವು ಸ್ಟ್ರಿಕ್ಟ್ ಅಥವಾ ಆ್ಯಟಿಟ್ಯೂಡ್ ಇರುವವರಂತೆ ಕಾಣಿಸ್ಕೊಳ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನೀವು ತುಂಬ ಜೆನ್ಯೂನ್ ಪರ್ಸನ್ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೇರ್, ನಿಮ್ಮ ಲಾಯಲ್ಟಿ, ನಿಮ್ಮ ಪ್ಯೂರ್ ಇಂಟೆನ್ಷನ್ಸ್ ಇವೆಲ್ಲ ಈಗ ಅವರಿಗೆ ಸ್ಲೋಲಿ ಅರ್ಥ ಆಗ್ತಾ ಇದೆ. ಸೊ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಇದೆ. ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಸೆಲ್ಫಿಶ್ ಆಗಿ ಯೋಚನೆ ಮಾಡಬಾರ್ದು ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ನಿಮ್ಮಂತಹ ಜೆನ್ಯೂನ್ ಪರ್ಸನ್ ಕಳ್ಕೊಂಡಿದ್ದಾರೆ ಅನ್ನೋ ಫೀಲ್ ಬರ್ತಾ ಇದ್ದಾರೆ. ನನ್ನ ಲೈಫ್ ಈಸಿ ಆಗಿದ್ದು ನಿಮ್ಮಿಂದ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹ್ಯಾಪಿನೆಸ್ ಇದ್ದಿದ್ದು ನಿಮ್ಮಿಂದ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದು ಇವರೇ ಅನ್ನೋ ರೀತಿ, ಅಂದರೆ ನೀವೇ ಅನ್ನುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಈಗ ತುಂಬ ತಡ ಆಗಿದೆ ಅನ್ನೋ ನೋವು ಕೂಡ ಇವರ ಮನಸ್ಸಿನ ಒಳಗಡೆ ಇದೆ. ಇದು ಕೇವಲ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟದ ಫೀಲಿಂಗ್ ಅಲ್ಲ. ಇದು ಒಬ್ಬ ವ್ಯಕ್ತಿ ಅವರ ಲೈಫ್ನಲ್ಲಿ ಮಾಡಿದ ದೊಡ್ಡ ತಪ್ಪಿನ ರಿಯಲೈಸೇಷನ್ ನಂತರ ಬಂದಿರುವಂತಹ ಮನಸ್ಥಿತಿ. ಒಮ್ಮೆ ಈ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಮಾತು ಕೇಳಲಿಲ್ಲ, ಅಥವಾ ಬೇರೆಯವರ ಮಾತಿಗೆ ತುಂಬ ವ್ಯಾಲ್ಯೂ ಕೊಟ್ಟಿರ್ಬೋದು. ಆ ಟೈಮ್ನಲ್ಲಿ ಅವ್ರಿಗೆ ಅನಿಸಿರ್ಬೋದು ನಾನು ಸರಿಯಾದ ಡಿಸಿಷನ್ ತಗೊಳ್ತಾ ಇದ್ದೀನಿ ಅಂತ, ಅಥವಾ ನಿಮ್ಮಿಂದ ದೂರ ಹೋಗೋದೇ ಒಳ್ಳೆಯದು ಅಂತ ಅನಿಸಿರ್ಬೋದು. ಬಟ್ ಸಮಯ ಕಳೆದ ಮೇಲೆ ಅವರಿಗೆ ಸತ್ಯ ನಿಧಾನವಾಗಿ ಅವರ ಮುಂದೆ ತೆರೆದುಕೊಳ್ತಾ ಇದೆ. ಮೊದಲಿಗೆ ಅವರಿಗೆ ಸಣ್ಣ ಸಣ್ಣ ರಿಯಲೈಸೇಷನ್ಗಳು ಬಂದಿರ್ಬೋದು. ನಿಮ್ಮ ಆ್ಯಬ್ಸೆನ್ಸ್ ಫೀಲ್ ಆಗಿರ್ಬೋದು. ನಿಮ್ಮ ಜೊತೆ ಇದ್ದಾಗ ಸಿಗ್ತಾ ಇದ್ದ ಪೀಸ್, ಕೇರ್, ಎಮೋಷ್ನಲ್ ಸಪೋರ್ಟ್ ಇವೆಲ್ಲ ಒಂದೊಂದಾಗಿ ನೆನಪಾಗಿರ್ಬೋದು. ಯಾಕೆಂದರೆ ಕೆಲವು ಜನರ ವ್ಯಾಲ್ಯೂ ರಿಲೇಷನ್ಶಿಪ್ ಇರುವಾಗ ಗೊತ್ತಾಗೋದಿಲ್ಲ, ಅವರು ದೂರ ಹೋದ್ಮೇಲೆ ಮಾತ್ರ ಗೊತ್ತಾಗುತ್ತೆ. ಈ ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿದೆ. ಇವರು ಈಗ ಹಿಂದಿನ ಘಟನೆಗಳನ್ನು ಒಂದೊಂದಾಗಿ ನೆನಪಿಸ್ಕೊಳ್ತಾ ಇದ್ದಾರೆ. ಹೇಗೆ ಕೇರ್ ಮಾಡ್ತಾಯಿದ್ರಿ, ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಅದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ಫಿನಾನ್ಷಿಯಲಿ ಸಪೋರ್ಟ್ ಆಗಿರ್ಬೋದು, ಯಾವುದೇ ಸಪೋರ್ಟ್ ಆಗಿರ್ಬೋದು. ಅಥವಾ ಅವರ ಮೂಡ್ ಆಫ್ ಆದಾಗ ಯಾವ ರೀತಿ ಕಾಮ್ ಆಗಿ ಅವ್ರ ಹತ್ರ ಮಾತಾಡ್ತಾ ಇದ್ರಿ, ಅವ್ರಿಗೆ ಎಷ್ಟು ಜೆನ್ಯೂನ್ ಆಗಿದ್ರಿ, ಇವೆಲ್ಲ ಅವರಿಗೆ ಫ್ಲ್ಯಾಶ್ ಬ್ಯಾಕ್ ಥರ ಕಾಣಿಸ್ತಾ ಇದೆ. ಅದರಲ್ಲಿ ಅವರಿಗೆ ಹೆಚ್ಚು ಕಾಡ್ತಾ ಇರುವ ವಿಷಯ ಏನು ಅಂದರೆ, ಆ ಟೈಮ್ನಲ್ಲಿ ನಾನು ಯಾಕೆ ಇದೆಲ್ಲವನ್ನು ಅಬ್ಸರ್ವ್ ಮಾಡಲಿಲ್ಲ, ಇದೇ ಗಿಲ್ಟಿಗ ಅವರನ್ನು ಮನಸ್ಸಿನ ಒಳಗಡೆಯಿಂದ ಹೆವಿ ಮಾಡ್ತಾ ಇದೆ. ನೀವು ಅವರನ್ನು ಯಾವ ಕಂಡೀಷನ್ನಲ್ಲೂ ಇಡಲಿಲ್ಲ, ನೀವು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರಿ ನಿಮ್ಮ ಪ್ರೀತಿಯನ್ನು, ನೀವು ರಿಲೇಷನ್ಶಿಪ್ ಉಳಿಸೋದಕ್ಕೆ ಟ್ರೈ ಮಾಡಿದ್ರಿ. ಆದರೆ ಅವರು ಮಾತ್ರ ನಿಮ್ಮ ಮಾತಿಗಿಂತ ಹೊರಗಿನ ಜನರ ಮಾತು ನಂಬಿರ್ಬೋದು, ಅಥವಾ ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಇಗ್ನೋರ್ ಮಾಡಿರ್ಬೋದು, ಅಥವಾ ಅವಾಯ್ಡ್ ಮಾಡಿರ್ಬೋದು. ಇದೆಲ್ಲವನ್ನು ನೆನಪಿಸ್ಕೊಂಡಾಗ ಅವರಿಗೆ ಅವರ ಮೇಲೆ ಕೋಪ ಬರ್ತಾ ಇದೆ. ಅವರಿಗೀಗ ಅರ್ಥ ಆಗ್ತಾ ಇದೆ, ನನ್ನ ಲೈಫ್ನಲ್ಲಿ ನಿಂತಿದ್ದ ಅಥವಾ ನನ್ನ ಜೊತೆ ನಿಂತಿದ್ದ ವ್ಯಕ್ತಿಯನ್ನು ನಾನು ಕಳ್ಕೊಂಡೆ ಅಂತ. ಈ ರಿಯಲೈಸೇಷನ್ ತುಂಬ ಪೇನ್ಫುಲ್ಲಾಗಿದೆ. ಒಬ್ಬ ವ್ಯಕ್ತಿ ಯಾರನ್ನಾದರೂ ಕಳ್ಕೊಂಡು ದುಃಖ ಪಡೋದು ಬೇರೆ ವಿಷಯ, ಆದರೆ ಅವರ ತಪ್ಪಿನಿಂದ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಆ ನೋವು ತುಂಬ ಹೆವಿಯಾಗಿರುತ್ತೆ. ಸೊ ಅದೇ ಸ್ಟೇಜ್ನಲ್ಲಿದ್ದಾರೆ. ಅವ್ರಿಗೀಗ ನಿಮ್ಮ ಹೊಸ ವರ್ಷನ್ ಕೂಡ ಕಾಣ್ತಾ ಇದೆ. ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಲೈಫ್ ತುಂಬ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ, ಅಥವಾ ನೀವು ಸೈಲೆನ್ಸ್ ಆಗಿರ್ಬೋದು. ಇದೆಲ್ಲವನ್ನು ನೋಡಿ ಅವರು ಗಿಲ್ಟ್ ಜಾಸ್ತಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ರು ಮೊದಲೆಲ್ಲ ಇವರಿಲ್ಲದೆ ನೀವು ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತೀರಾ, ತುಂಬ ಡೌನ್ ಆಗ್ತೀರಾ ಅಂತ. ಆದರೆ ನೀವು ಮನಸ್ಸಿನ ಒಳಗಡೆಯಿಂದ ತುಂಬ ಡೌನ್ ಆಗ್ತಾ ಇರ್ಬೋದು, ತುಂಬ ಫೀಲ್ ಮಾಡ್ತಾ ಇರ್ಬೋದು. ಬಟ್ ಇವರಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ನೋವನ್ನು ಸ್ಟ್ರೆಂತಾಗಿ ಮಾಡ್ಕೊಂಡಿದ್ದೀರಾ. ಸೊ ಅದೆಲ್ಲವೂ ಈ ಪರ್ಸನ್ಗೆ ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಚೇಸ್ ಮಾಡ್ತಾ ಇಲ್ಲ, ಈಗ ತುಂಬ ಸೈಲೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಬಗ್ಗೆ ನೀವು ಕೇರ್ ತಗೊಳ್ತಾ ಇರ್ಬೋದು. ಇದೆಲ್ಲವನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ.
ಈ ವ್ಯಕ್ತಿ ಈಗ ಎಲ್ಲರನ್ನೂ ಕಂಪೇರ್ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಜೆನ್ಯೂನ್ ಅಂತ ಅನ್ನಿಸ್ತಾ ಇದ್ದೀರಾ. ನಿಮ್ಮಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ರೀತಿ ಪೀಸ್ ಯಾರ ಜೊತೆಲೂ ಸಿಗೋದಿಲ್ಲ, ನಿಮ್ಮಂತೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವ್ರು ಮಾಡ್ಕೊಳ್ಳೋದಿಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ರೀತಿ ಲಾಯಲ್ಟಿ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ಈವ್ನಿಂಗ್ ಅವರ ಹೃದಯ ಒಪ್ಕೊಳ್ತಾ ಇರುವ ಒಂದು ಮಾತೇನು ಅಂದರೆ, ನನ್ನ ಲೈಫ್ನಲ್ಲಿ ನಿಜವಾಗ್ಲೂ ನನಗೆ ಹ್ಯಾಪಿನೆಸ್ ನೀವು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನವರಾಗಿದ್ದ ವ್ಯಕ್ತಿಯನ್ನು ನಾನು ಬೇಕು ಅಂತಲೇ ಕಳ್ಕೊಂಡೆ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ಈ ಥಾಟ್ ಅವರಿಗೆ ರಾತ್ರಿ ಟೈಮ್ನಲ್ಲಿ ತುಂಬ ಕಾಡ್ತಾ ಇದೆ. ಹೊರಗಡೆ ಅವರು ನಾರ್ಮಲ್ ಆಗಿರ್ಬೋದು, ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ನೆನಪು, ರಿಗ್ರೆಟ್, ಗಿಲ್ಟ್, ಅದೇ ರೀತಿ ಉತ್ತರ ಇಲ್ಲದೆ ಇರುವಂತಹ ಫೀಲಿಂಗ್ ಇವೆಲ್ಲ ಸೇರಿ ಅವರನ್ನು ಎಮೋಷ್ನಲ್ ಆಗಿ ಡ್ರೈನ್ ಮಾಡ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಲೈಫ್ನಲ್ಲಿ ಇರುವ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಲಿ, ಎಲ್ಲವೂ ಕೂಡ ಆದಷ್ಟು ಬೇಗನೆ ಸರಿಯಾಗಲಿ. ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಏನು ಪಾಸಿಟಿವ್ ವಿಷಸ್ನ ಇಟ್ಕೊಂಡಿದ್ದೀರೋ ಅದೆಲ್ಲವೂ ನಿಮ್ಮ ರಿಯಾಲಿಟಿಗೆ ಬರಲಿ, ನಿಮ್ಮ ಕನಸುಗಳು ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.